ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. सारे जहां से अच्छा हिंदू सिता हमारा हमारा सारे जहां से अच्छा. ಎಷ್ಟು ಸರಿ ಇದೆ ಅಲ್ವಾ? ಉತ್ತಮ ದೇಶದ ನಿರ್ಮಾಣಕ್ಕಾಗಿ ಸನ್ನಿವೇಶ ಸಂದರ್ಭ ಎಂತಹದೇ ಇದ್ರೂ ಕೂಡ ವೋಟ್ ಮಾಡಿ ನಮ್ಮ ದೇಶವನ್ನ ಎಲ್ಲಕ್ಕಿಂತ ಸುಂದರವನ್ನಾಗಿ ರೂಪಿಸುವಂಥದ್ದು ನಮ್ಮ ಮತದಾರರಲ್ವಾ? ಹೌದು ಭಾರತ್, ಈ ನಮ್ಮ ಮತದಾರರು ಈ ಗೌರವಯುತ ಪ್ರಜಾಪ್ರಭುತ್ವದ ಜ್ಯೋತಿಯನ್ನ ಬೆಳಗಿಸ್ತಲೇ ಇರ್ತಾರೆ. ಖಂಡಿತವಾಗಿ ಹೇಳಿದೆ ನೋಡು. ಇಂತಹ ಮತದಾರರು ಮತ್ತು ಅವರ ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳೋದಕ್ಕೆ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಇಲ್ಲಿಗೆ ಎಲೆಕ್ಷನ್ ಅಂಕಲ್ ಮನೇಲಿ. ಹಾ ನೋಡು, ನಮ್ ಜೊತೆ ಕಲ್ಪನಾ ಕೂಡ ಬರ್ತಾಳೆ. ಹಾ ನನ್ನನ್ನು ಕರ್ಕೊಂಡು ಹೋಗಿ, ನನ್ಗೂ ಕಥೆ ಕೇಳ್ಬೇಕು. ಎಲ್ಲೋ ಹೊರಟಿದೆ ನಿಮ್ ಸವಾರಿ. ಎಲ್ಲೋ ಹೊರಟು ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಭಾರತಿ, ಇಲ್ಲಿ ನೋಡು, ನಮ್ಮ ಅಂಕಲ್ ಆಗ್ಲೇ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಹೌದಲ್ವಾ ಅಂಕಲ್, ನಾವೆಲ್ಲ ನಿಮ್ಮನೆಗ್ ಬರೋ ಪ್ಲಾನ್ ಮಾಡ್ತಾ ಇದ್ವಿ. ಓಹೋ, ಏನಪ್ಪಾ ಅದು ವಿಶೇಷ? ನಮ್ಮನೆ ಕಡೆ ಪ್ರಯಾಣ? ಅನೇಕ ಸಂಕಷ್ಟಗಳನ್ನ ಎದುರಿಸಿ ದೇಶ ನಿರ್ಮಾಣಕ್ಕಾಗಿ ಮತದಾನ ಮಾಡಿದ ನಮ್ಮ ಮತದಾರರ ಕಥೆಗಳನ್ನ ನಿಮ್ಮಿಂದ ಕೇಳಲು ಅಂಕಲ್. ಓಹೋ, ನಮಗೆ ಮತದಾನ ಮಾಡೋದಕ್ಕೆ ಪ್ರೇರೇಪಿಸುವ ಅಂತ ಅನೇಕ ಸಂಗತಿಗಳು ಕಥೆಗಳು ನಮ್ಮ ದೇಶದಲ್ಲಿ ಇದಾವೆ. ಹಾಗಾದ್ರೆ ಆ ಕಥೆಗಳನ್ನ ನಮಗೂ ಹೇಳಿ ಅಂಕಲ್. ನಿಮ್ಗೂ ಎಲ್ಲ ಹೇಳ್ಬೇಕಾ? ಆಗ್ಲಿ, ಹೇಳೋಣ. ಒಂದು ಟೀ ಕುಡಿತಾ ಆರಾಮಾಗಿ ಕೂತ್ಕೊಂಡು ಕತೆ ಶುರು ಮಾಡೋಣವಾ? ಹ್ಞೂ ಅಂಕಲ್. ಇಲ್ಲಿ ಆ ಕುರ್ಚಿ ಹೇಳ್ಕೊಮ್ಮ, ಕೂತ್ಕೊಳ್ಳೋಣ. ಆಗ್ಲಿ ಅಂಕಲ್, ಒಂದ್ ನಿಮಿಷ ಕೊಡಿ ನಮ್ಗೆ. ಅಷ್ಟರಲ್ಲಿ ನಿಮ್ಗೆ ಟಿವಿ ವ್ಯವಸ್ಥೆನ ಮಾಡ್ಬಿಡ್ತೀವಿ. ಆರಾಮಾಗಿ ಕೂತ್ಕೊಳ್ಳಿ ಅಂಕಲ್. ತಗೊಳ್ಳಿ ಈ ಕುರ್ಚಿನ. ಅಲ್ಲಿ ತನಕ ನಮ್ಮ ಕೇಳುಗರೊಬ್ರು ಕಳಿಸಿರೋ ರೆಕಾರ್ಡಿಂಗ್ ಒಂದನ್ನ ಕೇಳೋಣ. लोकतंत्र का सबसे बड़ा उत्सव मतदान है. लोकतंत्र की सबसे बड़ी शक्ति हमारा मत है. मैं गौरव मुंजाल, जिला फिरोजपुर, पंजाब से हूँ. पिछले काफी समय से मैं FM रेनबो पर मतदाता जंक्शन प्रोग्राम सुन रहा हूँ. मतदान करना हर नागरिक का अधिकार और कर्तव्य है, परंतु अभी भी जागरूकता की कमी के कारण महिलाएं, बुजुर्ग, कम पढ़े लिखे लोग मतदान करने ही नहीं जाते. ऐसे में मतदाता जंक्शन अपने प्रोग्राम राही लगातार लोगों को जागरूक करने का प्रयास कर रहा है, जो कि बड़ा ही सराहनीय कदम है. इस प्रोग्राम की सबसे बड़ी खासियत यह है कि मतदान संबंधी पूरी जानकारी आसान भाषा में बताई जाती है. चुनावी चाचा अपनी कहानियों से मतदान संबंधी विषयों को आसानी से समझाते हैं. मैं तहे दिल से शुक्रगुजार हूँ और आशा करता हूँ मतदाता जंक्शन ऐसे ही हमें लगातार मतदान संबंधी जानकारी देता रहेगा और हम इसका फायदा लगातार उठाते रहेंगे. ವಾಹ್, ಎಷ್ಟೊಳ್ಳೆ ಮಾತು ಅಲ್ವಾ? ಈಗ ಈ ಕಾರ್ಯಕ್ರಮಕ್ಕೊಂದು ಈ ವಾಯ್ಸ್ ಕೇಳದ್ಮೇಲೆ ಕಳೆ ಬಂದ್ಬಿಡ್ತು. ಅಂಕಲ್, ಏನಮ್ಮ ನಿಂದೇನ್ ಇವಾಗ? ಕಥೆ ಹೇಳ್ತೀನಿ ಅಂದ್ರೆ? ಆಯ್ತು, ಹೇಳ್ತೀನಿ. ಈಗ ಈ ಕಥೆ 2014 ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ್ದು. ರಾಜಸ್ಥಾನದ ಕಥೆ ಇದು. ಆದ್ರೆ ಡಾಕ್ಟರ್, ಆಪರೇಷನ್ ಮಾಡಲೇಬೇಕಾ? ಚಿಂತಿಸಬೇಡಿ ಪ್ರತಾಪ್ ಅವರೇ, ನಿಮ್ಮ ಮಗ ಬೇಗನೆ ಗುಣವಾಗ್ತಾನೆ. ಅವನಿಗೆ ಅಪೆಂಡಿಸೈಟಿಸ್ ಆಗಿದೆ, ನೋವು ಜಾಸ್ತಿ ಆಗಿದೆ. ಅದಕ್ಕೆ ಇರೋ ಒಂದೇ ಪರಿಹಾರ ಅಂದ್ರೆ ಆಪರೇಷನ್ ಮಾತ್ರ. ಬಟ್ ಡಾಕ್ಟರ್, ನಾನು ಹೇಳ್ದೆ ಅಲ್ವಾ ಪ್ರತಾಪ್ ಅವರೇ, ಡೋಂಟ್ ವರಿ, ಇದು ಒಂದು ರುಟೀನ್ ಆಪರೇಷನ್ ಅಷ್ಟೇ. ನೋಡಿದ್ರ ಪ್ರತಾಪ್, ನಾನು ಹೇಳಿದೆ ತಾನೆ ಚಿಂತೆ ಮಾಡ್ಬಿಡಿ ಅಂತ. ನೀರಜ್ನ ಆಪರೇಷನ್ ಸಕ್ಸಸ್ ಆಗಿದೆ. ಅವನನ್ನ ನೀವೇ ಹೋಗಿ ಮಾತಾಡ್ಸಿ. ನೀರಜ್ ಹೇಗಿದೀಯಾ? ಇನ್ನು ನೋವಾಗ್ತಾ ಇದೆಯಾ? ಖಂಡಿತ ಇಲ್ಲ ಅಪ್ಪ, ಐ ಆಮ್ ಫೀಲಿಂಗ್ ಮಚ್ ಬೆಟರ್ ನೌ. ಹಾಗಾದ್ರೆ ಮತ್ತೆ ನಿನ್ ಕಣ್ಣಲ್ಲಿ ನೀರು ಯಾಕಿದು? ನೀನು ಖುಷಿಯಾಗಿರ್ಬೇಕಲ್ವಾ? ಇವತ್ತು ಮತದಾನದ ದಿನ. ನಾನು ಫಸ್ಟ್ ಟೈಮ್ ವೋಟ್ ಮಾಡಬೇಕಿತ್ತು. ನಾನ್ ನೋಡಿದ್ರೆ ಹಾಸಿಗೆ ಮೇಲೆ ಸುಸ್ತಾಗಿ ಅಸಹಾಯಕನಾಗಿ ಮಲಗಿದ್ದೀನಿ. ಅರೇ ನೀರಜ್, ನಿನ್ನ ಹುಮ್ಮಸ್ಸಂತೂ ಮೆಚ್ಚಲೇಬೇಕು. ಐ ಲೈಕ್ ಇಟ್. ನಾನು ಕೂಡ ವೋಟ್ ಹಾಕಿನೇ ಡ್ಯೂಟಿಗೆ ಬಂದಿದ್ದೀನಿ. ಪರವಾಗಿಲ್ಲ ನೀರಜ್, ನಿನ್ನ ಒಂದು ವೋಟ್ನಿಂದ ಏನು ಬದಲಾಗಲ್ಲ, ಆರಾಮಾಗಿರೋ. ಅಪ್ಪ, ಒಂದು ವೋಟ್ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಒಂದ್ ವೇಳೆ ಗಡಿಯಲ್ಲಿರೋ ಸೈನಿಕ ನಾನೊಬ್ಬ ಸೈನ್ಯ ಬಿಟ್ಟು ಹೋದ್ರೆ ಏನೂ ವ್ಯತ್ಯಾಸ ಆಗಲ್ಲ ಅಂತ ಯೋಚನೆ ಮಾಡಿ ತನ್ನ ತುಕಡಿ ಬಿಟ್ಟು ಬಂದ ಹಾಗೆ ಪ್ರತಿಯೊಬ್ಬ ಸೈನಿಕನು ಯೋಚಿಸಿದ್ರೆ ಏನಾಗಬಹುದು? ಯೋಚಿಸಿ ನೋಡಿ ಅಪ್ಪ. ನೀರಜ್ ಇಸ್ ರೈಟ್ ಪ್ರತಾಪ್. ಡಾಕ್ಟರ್, ನಾನು ಈಗ ವೋಟ್ ಹಾಕಕ್ಕೆ ಹೋಗ್ಬೋದಾ? ಐ ಆಮ್ ಫೀಲಿಂಗ್ ಮಚ್ ಬೆಟರ್ ನೌ. ಅರೆ, ಏನ್ ಮಾತಾಡ್ತಿದ್ಯಾ ನೀರಜ್? ನೀರಜ್ ವೋಟ್ ಹಾಕ್ಲೇಬೇಕು ಅಂತಂದ್ರೆ
ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇನ್ನು ವೋಟಿಂಗ್ ಸೆಂಟ್ರಲ್ಲೂ ಕೂಡ ವ್ಯವಸ್ಥೆ ಇದ್ದೇ ಇರುತ್ತೆ. ವೋಟಿಂಗಿಗೂ ಕೂಡ ಇನ್ನು ಸಮಯ ಇದೆ. 2 ಗಂಟೆ ಬಿಟ್ಟು ವೋಟ್ ಹಾಕಿ ಬನ್ನಿ, ಏನಾಗಲ್ಲ. ಆಯ್ತು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಮೊದಲ ವೋಟ್. ಥ್ಯಾಂಕ್ಸ್ ಅಂತೂ ನಾನು ಹೇಳಬೇಕು ನೋಡು ನಿನ್ಗೆ. ನಿನ್ನಂತ ಮತದಾರರಿಂದ ನಮ್ಮ ಪ್ರಜಾಪ್ರಭುತ್ವ ವಿಶ್ವದಲ್ಲೇ ರಾರಾಜಿಸ್ತಾ ಇದೆ. ಆದ್ರೆ ನಿನ್ನ ಆರೋಗ್ಯದ ಕಡೆಗೆ ಗಮನ ಇರ್ಲಿ, ಆಯ್ತಾ? ಆಯ್ತು ಡಾಕ್ಟರ್, ಆಯ್ತು. ಕೇಳಿದ್ರಿ ಅಲ್ವಾ? ಹಾ ಅಂಕಲ್. ಇವರೆಲ್ಲ ನಮ್ಮ ಇನ್ಕ್ರೆಡಿಬಲ್ ಎಲೆಕ್ಷನ್ ಹೀರೋಸ್ ಅಪ್ಪ. ನಮ್ಮ ಪ್ರಜಾಪ್ರಭುತ್ವದ ನಿಜವಾದ ಸೈನಿಕರು ಇವರೆಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಈ ಎಲ್ಲ ಎಲೆಕ್ಷನ್ ಹೀರೋಗಳಿಗೆ ಅನೇಕಾನೇಕ ನಮಸ್ಕಾರಗಳನ್ನು ನಾವು ತಿಳಿಸಲೇಬೇಕು. ಹೌದು ಹೌದು, ಅವರಿಗೆ ನಾವು ನಮಸ್ಕಾರಗಳನ್ನ ತಿಳಿಸಲೇಬೇಕು. ಈಗ ವೋಟ್ ಹಾಕಿದ ಮೇಲೆ ನೀರಜ್ ಮತದಾನ ಕೇಂದ್ರದಿಂದ ಹೊರಗೆ ಬಂದು ಹೆಮ್ಮೆಯಿಂದ ಶಾಯಿ ಗುರುತು ಹಾಕಿರೋ ಬೆರಳನ್ನ ತೋರಿಸ್ತಾ ಇದ್ದ. ಮತದಾನದ ಬಗ್ಗೆ ಅವನಲ್ಲಿದ್ದ ಗೌರವ, ದೃಢತೆ ನೋಡಿ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಅವನನ್ನ ಸಿಕ್ಕಾಪಟ್ಟೆ ಪ್ರಶಂಸಿಸ್ತಾ ಇದ್ರು. ಹೌದಾ ಅಂಕಲ್? ಅಲ್ಲಿ ನಮ್ಮ ಈ ಹೆಮ್ಮೆಯ ಮತದಾರನ ಕಣ್ಣಲ್ಲಿ ಸಾರ್ಥಕತೆಯ ಛಾಯೆ ಇತ್ತು. ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಏನು ಗೊತ್ತಾ? ಏನು? ಈ ಸಂದರ್ಭದಲ್ಲಿ ಅವರಪ್ಪ ಪ್ರತಾಪ್ ಅವರಂತೂ ಮಗನ ಬಗ್ಗೆ ಅದೆಷ್ಟು ಹೆಮ್ಮೆ ಪಟ್ಟಿದ್ರು ಗೊತ್ತಾ? ಅವರಂತೂ ಹೆಮ್ಮೆ ಪಡ್ಲೇಬೇಕು ಅಂಕಲ್. ನಮಗೂ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಹೌದು. लोकतंत्र में सजा ये भारत, सबसे बड़ा त्योहार हमारा, यही कर्तव्य अधिकार हमारा। मतदान देने जाएंगे भारत के लिए, भारत के लिए। भारत है मुझ में, मैं ताकत है मुझ में, ना पक्षपात ना धर्म जाति ना कोई स्वार्थ ना भेदभाव। हम भारत के मतदाता हैं, हम भारत के निर्माता हैं। मतदान मतदान देने जाएंगे भारत के लिए, भारत के लिए। ಈ ಪ್ರಜಾಪ್ರಭುತ್ವದ ನಮ್ಮ ಕಥೆಗಳು ಅದೆಷ್ಟು ನಾಯಕರಿಂದ ಸಮೃದ್ಧ ಆಗಿದೆ ಅಲ್ವಾ? ಇವರ ಉತ್ಸಾಹ, ಹುಮ್ಮಸ್ಸು, ಧೈರ್ಯದಿಂದ ನಮ್ಮ ಭಾರತ ಪ್ರಜಾಪ್ರಭುತ್ವ ವಿಶ್ವದಲ್ಲೇ ಯಶಸ್ವಿಯಾಗಿ ಕಂಗೊಳಿಸ್ತಾ ಇದೆ. ಹೌದು, ಈ ಎಲೆಕ್ಷನ್ ಕಮಿಷನ್ ನಮ್ಮ ಈ ಎಲ್ಲಾ ಹೀರೋಗಳಿಗೆ ಮತದಾನದ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಸಾಕಷ್ಟು ಜಾಗ್ರತೆ ವಹಿಸುತ್ತೆ. ಅದು ರಿಮೋಟ್ ಏರಿಯಾಗಳಿರ್ಬೋದು ಅಥವಾ ಪ್ಯಾಂಡಮಿಕ್ ಸಂದರ್ಭ ಇರ್ಬೋದು. ಈಗ ನೋಡಿ, ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ಕೆಲವು ರಾಜ್ಯಗಳಲ್ಲಿ ಮತದಾನ ಮಾಡೋದು ಎಷ್ಟು ಕಷ್ಟದ ಕೆಲಸ ಆಗಿತ್ತು ಗೊತ್ತಾ? ಆದ್ರೆ ನಮ್ಮ ಚುನಾವಣಾ ಆಯೋಗ ಈ ಸವಾಲನ್ನ ಎದುರಿಸಿ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಗಳನ್ನ ಆಯೋಜಿಸಿ ಯಶಸ್ವಿಗೊಳಿಸಿತ್ತು. ಈ ಮಾತಂತೂ 100% ಕರೆಕ್ಟ್ ಅಂಕಲ್. ನಮ್ಮ ಚುನಾವಣಾ ಆಯೋಗ ಅಂತೂ ಕೊರೋನಾ ಮಹಾಮಾರಿಯ ಸವಾಲಿನ ನಡುವೆನೂ ಮತದಾನಗಳನ್ನು ಆಯೋಜಿಸಿ ಅಸಂಭವ ಅನ್ನೋದನ್ನ ಸಫಲವಾಗಿ ನಿರ್ವಹಿಸಿತು. ಹೌದು ಹೌದು, ಈ ಕೋವಿಡ್ ಬಗ್ಗೆ ಮಾತಾಡ್ತಾ ಇರುವಾಗಲೇ ಕೋವಿಡ್ ಸಂದರ್ಭದಲ್ಲಿ ಎದುರಾದ ಸವಾಲುಗಳು ಮತ್ತೆ ಚುನಾವಣಾ ಆಯೋಗದ ಕ್ರಮಗಳ ಬಗ್ಗೆ ಚುನಾವಣಾ ಆಯುಕ್ತರಾದ ಶ್ರೀ ಅನೂಪ್ ಚಂದ್ರ ಪಾಂಡೆ ಅವರ ಮಾತಲ್ಲೇ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣವಾ? ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. कोविड एक बहुत बड़ी चुनौती थी, तो इसमें हमने 3 चीजें रखी। एक तो बूथ की सुरक्षा, एक वोटर की सुरक्षा और जो सिटीजन्स हैं, नागरिक हैं, उनकी सुरक्षा। बूथ की सुरक्षा के लिए तो व्यवस्था ये रखी गई कि वहाँ पर जब भी बूथ में कोई व्यक्ति जाएगा तो उसको दस्ताने दिए जाए, उसका मुंह पे मास्क रखा जाए वहाँ। और अगर कोई कोविड का से बीमार कोई व्यक्ति है तो अंतिम घंटे में और वो भी बाकायदा शील्ड वील डाल कर वोट दे। और अगर वोट देने नहीं आ सकता तो उसके घर जाकर भी वोटिंग कराई जाए, न कि वो यहाँ मतदान केंद्र में आए। जहाँ तक मतदान कर्मी का है, हमने सबको ये डिक्लेयर कर दिया फ्रंट लाइन वर्कर, तो इसमें सभी को हमने बूस्टर की लगवाया कोविड का टीकाकरण, ताकि कोई भी व्यक्ति जो है वो पूरी उसको प्रतिरक्षा मिले। फिर दूसरा कार्य, हमने जो रैलियाँ थी, रैलियों को पहले तो प्रतिबद्ध ही कर दिया था असेंबली इलेक्शंस में। फिर जब धीरे धीरे कोविड कम होता गया तो उसमें हमने संख्या कुछ लिमिटेड संख्या में डोर टू डोर कैंपेनिंग और रैलीज जो थी, डिजिटल रैलीज प्रमोट की थी। डिजिटल रैलीज के साथ साथ फिर ये फिजिकल रैली भी, मगर वो बहुत ही प्रिकॉशन लेने के साथ। नॉमिनेशन भी कहा कि किसी को जाने की ज़रूरत नहीं है, ऑनलाइन नॉमिनेशन भर सकते हैं। तो प्रयास यही रखा गया कि अधिक से अधिक लोगों को कोविड के संबंध में
उनकी एक तरफ तो सुरक्षा भी हो सके और मतदान में और कैंपेनिंग में भी कोई बहुत अधिक व्यवधान न हो, तो दोनों का एक संतुलन बना है. ಚುನಾವಣಾ ಆಯುಕ್ತರಾದ ಶ್ರೀ ಅನೂಪ್ ಚಂದ್ರ ಪಾಂಡೆ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಚುನಾವಣಾ ಆಯೋಗ ಎಷ್ಟು ಸುಲಲಿತವಾಗಿ ಚುನಾವಣಾ ಸಂಬಂಧಿ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಇದು ನಿಜ. ಆಯ್ತು, ಟೀ ಕುಡ್ದಿದ್ದಾಯ್ತು, ಚೆನ್ನಾಗಿತ್ತು, ಕಥೆಗಳು ಕೇಳಿದ್ದಾಯ್ತು. ಈಗ ನಂಗೆ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ಲಾ? ಹೊರಟೇ ಬಿಟ್ರ ಅಂಕಲ್? ಮಾರ್ಕೆಟ್ಗೆ ಹೋಗ್ಬೇಕು. ಓ, ಇಷ್ಟು ಬೇಗನಾ? ನಮ್ಗೆ ಇನ್ನೂ ಕಥೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಹೇಳ್ಬಿಡು ಭಾರತಿ, ನೀನೆ. ನಾನಲ್ಲ ಅಂಕಲ್, ನೀವ್ ಹೇಳ್ಬೇಕು. ಹೌದಂಕಲ್, ಎಲೆಕ್ಷನ್ ಹೀರೋಗಳ ಬಗ್ಗೆ ನೀವ್ ಹೇಳಿದ್ರೆ ಕೇಳಕ್ ಚಂದ. ಏನು ಎಲೆಕ್ಷನ್ ಹೀರೋ ಬಗ್ಗೆ ಇನ್ನೂ ಒಂದ್ ಕತೆ ಹೇಳ್ಬೇಕಾ? ಅಂಕಲ್ ಹೇಳಿ ಅಂಕಲ್, ಪ್ಲೀಸ್ ಅಂಕಲ್. ಸರಿ 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 ಆಯ್ತು, ಇನ್ನೊಂದು ಕಥೆನೂ ಹೇಳ್ಬಿಡ್ತೀನಿ. ಇದು ಮಹಾರಾಷ್ಟ್ರದ ಕಥೆ. 2014 ಲೋಕಸಭೆ ಚುನಾವಣೆ ಇದೇನೆ. ಇಲ್ಲಿ ಶ್ರೀ ಎಡ್ವರ್ಡ್ ಮೂರ್ತಿ ಅವರು ಆರ್ಲೆಮ್, ಮಲಾಡ್, ಮುಂಬೈನ ಚುನಾವಣಾ ಬೂತ್ ನಲ್ಲಿ ತಮ್ಮ ಕಾಲು ಬೆರಳುಗಳಿಗೆ ಅಳಿಸಲಾಗದ ಶಾಯಿ ಗುರುತು ಹಾಕಿಸ್ಕೊಂಡ್ರು. ತಮ್ಮ ಅಂಗವೈಕಲ್ಯದ ನಡುವೆನುವೆ ಮತದಾನ ಮಾಡಿ ಇತರರಿಗೆ ಉದಾಹರಣೆ ಆದ್ರು. ಅಂಕಲ್, ಕಾಲು ಬೆರಳಿಗೆ ಶಾಯಿ ಯಾಕೆ? ಏನಾಯ್ತಪ್ಪ ಅಂತಂದ್ರೆ, ಕೆಲವು ವರ್ಷಗಳ ಹಿಂದೆ ಅವರು ಕೆಲಸಕ್ಕಾಗಿ ಹೋಗ್ತಾ ಇದ್ದಾಗ ಸಂಭವಿಸಿದ ಒಂದು ರೈಲು ದುರ್ಘಟನೆಯಲ್ಲಿ ತಮ್ಮ ಎರಡೂ ಕೈಗಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಹೌದಾ ಅಂಕಲ್? ಹೌದು ಹೌದು, ಅದೇ ವಿಚಾರ ಈಗ ರೆಕಾರ್ಡಿಂಗ್ ಅಲ್ಲಿ ಕೇಳಿ. ಇದನ್ನ ನಮ್ಮ ಗೆಳೆಯರೊಬ್ರು ಮುಂಬೈಯಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ವಿಶೇಷವಾಗಿ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಹೌದಾ ಅಂಕಲ್? ಹಾಗಾದ್ರೆ ನಾವು ರೆಕಾರ್ಡಿಂಗ್ ಕೇಳ್ಬಿಡೋಣ. ಭಾರತದ ವೀರ ನಾಗರಿಕರಾದ ಎಡ್ವರ್ಡ್ ಮೂರ್ತಿ ಅವರು ನಮ್ಮ ಈ ನೈಜ ಘಟನೆಯ ನಾಯಕರು. 2014 ಏಪ್ರಿಲ್ 24 ಅವರು ಮುಂಬಯಿಯ ಮಲಾಡ್ನ ಪೋಲಿಂಗ್ ಬೂತ್ನಲ್ಲಿ ವೋಟ್ ಹಾಕಿದ ಮೇಲೆ ಅಲ್ಲಿನ ಚುನಾವಣಾ ಅಧಿಕಾರಿ ಅವರ ಕೈ ಬೆರಳಿಗೆ ಬದಲಾಗಿ ಕಾಲಿನ ಬೆರಳಿಗೆ ಅಳಿಸಲಾಗದ ಶಾಯಿ ಗುರುತನ್ನು ಹಾಕಿದ್ರು. ಎಡ್ವರ್ಡ್ ಮೂರ್ತಿ ಅವರು ಕೆಲವು ಸಮಯದ ಹಿಂದೆ ಸಂಭವಿಸಿದ ರೈಲು ದುರ್ಘಟನೆಯಲ್ಲಿ ತಮ್ಮ ಎರಡೂ ಕೈಗಳನ್ನು ಕಳ್ಕೊಂಡ್ಬಿಟ್ಟಿದ್ರು. ಅವರ ಪತ್ನಿ ಪೋಲಿಂಗ್ ಬೂತ್ ತನಕ ಅವರನ್ನ ಕರ್ಕೊಂಡ್ಬಂದ್ರು. ಆದರೆ ಈ ಸ್ವಾಭಿಮಾನಿ ಸ್ವಾವಲಂಬಿ ವ್ಯಕ್ತಿ ಯಾರ ಸಹಾಯವನ್ನು ಪಡೆಯದೆ ತಮ್ಮ ತುಂಡಾದ ಕೈನ ಸಹಾಯದಿಂದನೇ ಮತ ಚಲಾಯಿಸಿದ್ರು. ಮತದಾರನಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ರು. ಪೋಲಿಂಗ್ ಬೂತ್ನಲ್ಲಿ ಎಲ್ಲಾ ಚುನಾವಣಾ ಕಾರ್ಯಕರ್ತರು ಮತ ಚಲಾಯಿಸೋದಕ್ಕೆ ಅವರಿಗೆ ಸಹಾಯ ಮಾಡಿದ್ರು. ಅವರ ಕಾಲು ಬೆರಳಿಗೆ ಶಾಯಿ ಗುರುತು ಹಾಕುವಾಗ ಎಲ್ಲರ ಕಣ್ಣುಗಳಲ್ಲಿ ಪ್ರಶಂಸೆಯ ಭಾವನೆ ಇತ್ತು ಅನ್ನೋದಾಗಿ ಮೂರ್ತಿಯವರು ತಿಳಿಸ್ತಾ ಇದ್ರು. ಈಗ ಹೇಳಿ, ಹೇಗಿತ್ತು ಈ ಕಥೆ? ಸೂಪರ್ ಅಂಕಲ್, ಎಂತೆಂತ ಎಲೆಕ್ಷನ್ ಹೀರೋಗಳಿದ್ದಾರೆ ಅಂಕಲ್. ನಿಜವಾಗ್ಲೂ ಇದೆಲ್ಲ ಪ್ರೇರಣೆ ನೀಡುವಂತಹ ಕಥೆಗಳೇ ಸರಿ. ಹೌದು. सत्यं भारत शिवं भारत भक्ति भारत शक्ति भारत रौनक बहारा गुलिस्तान भारत हर जन का कल्याण भारत मतदान देने जाएंगे भारत के लिए भारत के लिए. ಇನ್ನು ಈಗ ಕ್ವಿಜ್ ನ ಸಮಯ. ಕಳೆದ ಸಂಚಿಕೆಯಲ್ಲಿ ನಾವು ಈಕೋ ಫ್ರೆಂಡ್ಲಿ ಮತದಾನಗಳ ಆಯೋಜನೆಯಲ್ಲಿ ಪೋಲಿಂಗ್ ಬೂತ್ಗಳಲ್ಲಿ ಬಿದಿರಿನ ಕಡ್ಡಿಗಳನ್ನು ಉಪಯೋಗಿಸಿದ ಶ್ರೇಯಸ್ಸು ಯಾವ ರಾಜ್ಯಕ್ಕೆ ಸಲ್ಲುತ್ತೆ ಅಂತ ಕೇಳಿದ್ವಿ ಅಲ್ವಾ ಭಾರತ್? ಹೌದು, ಇದರ ಸರಿಯಾದ ಉತ್ತರ ಗೋವಾ. ಪ್ರತಿ ಸಲದಂತೆ ಈ ಬಾರಿಯೂ ನಮಗೆ ಹಲವಾರು ಕೇಳುಗರು ಸರಿಯಾದ ಉತ್ತರಗಳನ್ನ ಕಳಿಸಿದ್ದಾರೆ. ಆದ್ರೆ ಈ ಎಲ್ಲ ಸರಿ ಉತ್ತರಗಳಲ್ಲಿ ಒಬ್ಬ ವಿಜೇತರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಕಳೆದ ಸಂಚಿಕೆಯ ವಿಜೇತರಾಗಿದ್ದಾರೆ ಜಮ್ಮು ಕಾಶ್ಮೀರ್ನ ಬಿಷ್ನಾ ತಾಲೂಕು ಗೋವಿಂದನಗರದ ಮನ್ಪ್ರೀತ್ ಸಿಂಗ್ ಅವರು. ನಿಮಗೆ ಅಭಿನಂದನೆಗಳು. ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ಶೀಘ್ರವಾಗಿ ನಿಮ್ಮ ವಿಳಾಸಕ್ಕೆ ಬಂದು ತಲುಪಲಿದೆ. ಹಾಗಾದ್ರೆ ಈ ವಾರದ ಪ್ರಶ್ನೆ ಏನು ಭಾರತ್? 2014 ಲೋಕಸಭಾ ಚುನಾವಣೆಗಳಲ್ಲಿ ತಮ್ಮ ಎರಡೂ ಕೈಗಳನ್ನು ಕಳೆದುಕೊಂಡು ಅಂಗವಿಕಲರಾದ ಮುಂಬಯಿಯ ಶ್ರೀ ಎಡ್ವರ್ಡ್ ಮೂರ್ತಿಯವರು ಅಳಿಸಲಾಗದ ಶಾಯಿಯ ಗುರುತನ್ನ ಎಲ್ಲಿ ಹಾಕಿಸಿಕೊಂಡಿದ್ದರು? ಭಾರತ್, ಪ್ರಶ್ನೆ ಇನ್ನೊಂದ್ಸಲ ಕೇಳಪ್ಪ. 2014 ಲೋಕಸಭಾ ಚುನಾವಣೆಗಳಲ್ಲಿ ತಮ್ಮ ಎರಡೂ ಕೈಗಳನ್ನು ಕಳೆದುಕೊಂಡು ಅಂಗವಿಕಲರಾದ ಮುಂಬಯಿಯ ಶ್ರೀ ಎಡ್ವರ್ಡ್ ಮೂರ್ತಿಯವರು ಅಳಿಸಲಾಗದ ಶಾಯಿಯ ಗುರುತನ್ನ ಎಲ್ಲಿ ಹಾಕಿಸಿಕೊಂಡಿದ್ದರು? ಈ ಪ್ರಶ್ನೆಗೆ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮಗೆ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆಪ್ ನಂಬರ್ 9999031950. ಮತ್ತೆ ಮುಂದಿನ ವಾರ ಮತದಾತ ಜಂಕ್ಷನ್ ಅಲ್ಲಿ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಗೆ ಅನುಮತಿಯನ್ನು ನೀಡಿ ಎಲ್ಲರಿಗೂ ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್.